ಸರಿಲೇ ಗೊತ್ತಾಯ್ತಲ್ಲ ಬರ್ರಿ. ಮೈನಿಂಗ್ ಗಾಡಿಗಳು ಆಮೇಲೆ ನ್ಯಾಷನಲ್ ಹೈವೇದಲ್ಲಿ ಏನು ಪ್ರೊಸೀಜರ್ಸ್ ನಾನು ಅವ್ರನ್ನೂ ಕರಿತೀನಿ ಸರ್. ಎಂ ಪಿ ಆಗಿ ನ್ಯಾಷನಲ್ ಹೈವೇ ಅಥಾರಿಟಿನ ಅದೇ ಸರ್. ಎಷ್ಟೊತ್ತದ ನಾನು ಅಲ್ಲಮ್ಮ ನೀವು ಊರು ಬಿಟ್ಟಿದ್ದು ಎಷ್ಟೊತ್ತಿಗೆ 12:30
ಇಲ್ಲಿ ಬಂದಾಗ ಬ್ರಿಡ್ಜ್ ಮೇಲೆ ಬಂದಾಗ ಎಷ್ಟು ಅವಕಾಶ ಆಗಿರ್ಬೋದು ಮಧ್ಯಾಹ್ನ ಒಂದು 2-3 ಎಷ್ಟೊತ್ತಿಗೆ ಡಾಕ್ಟರ್ ನೋಡಿದಾರಲ್ಲ ಟ್ರೀಟ್ಮೆಂಟ್ ಮಾಡ್ತಾರಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ ಓಕೆ ಹೆಂಗೆ ಏನಾಯ್ತು ಗೊತ್ತಾಗ್ತಾ ನಿಮಗೆ ಏನಾಯ್ತಪ್ಪ ಹಿಂದೆ ತಗೊಂಡು ಹೊಡೆದ್ಬಿಟ್ಟ ಹೊಡೆದಾಗ ಏನಾಯ್ತು ಡಾಕ್ಟರ್ ಹಾರ್ಬಿಟ್ಟ ಇವತ್ತು ಆಕ್ಸಿಡೆಂಟ್ ಆಗಿದೆ. ಇವತ್ತು ನಮ್ಮ ಕೂಡ್ಲಿಗಿ ತಾಲೂಕು ಮತ್ತೆ ಸೊಂಡೂರು ತಾಲೂಕಿನಿಂದ ಏನು 19 ಜನ ಪ್ರಯಾಣ ಮಾಡ್ತಾ ಇದ್ರು. ಅದರಲ್ಲಿ 6 ಜನ ಸ್ಪಾಟ್ ಡೆತ್ ಆಗಿದ್ದಾರೆ. 9 ಜನನ ಕೊಪ್ಪಳದಲ್ಲಿ ಇದರಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. 4 ಜನ ಇಲ್ಲಿ ಹೊಸಪೇಟೆಗೆ ಆಗಿದ್ದಾರೆ, ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಈಗ ತಾನೇ ದೂರವಾಣಿನಲ್ಲಿ ನಾನು ಮಾತಾಡಿದಾಗ ಎಲ್ಲ ರೈತ ಕುಟುಂಬ ಸರ್, ಎಲ್ಲರೂ ಬಡವರು ಇದ್ದಾರೆ ಹಿಂಗೆ ಅಂತೇಳಿ ನಾನು ಅವ್ರ ಗಮನಕ್ಕೆ ತೊಗೊಂಬಂದೆ. ಮಾನ್ಯ ಮುಖ್ಯಮಂತ್ರಿಗಳು ಯಾರ್ಯಾರು ತೀರ್ಕೊಂಡಿದ್ದಾರೆ, ಇವತ್ತು ಸಂಡೂರಿನವರು 3 ಜನ ತೀರ್ಕೊಂಡಿದ್ದಾರೆ, ಕೂಡ್ಲಿಗಿ ತಾಲೂಕಿನವರು 3 ಜನ ತೀರ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಪರಿಹಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 5-5 ಲಕ್ಷ ರೂಪಾಯಿನ ಒಬ್ಬರಿಗೆ ಯಾರು ತೀರ್ಕೊಂಡಿದ್ದಾರೆ ತಲಾ 5-5 ಲಕ್ಷ ರೂಪಾಯಿನ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ನಮ್ಮ ಸರ್ಕಾರಕ್ಕೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಕೂಡ ತಿಳಿಸ್ತಾ ಇದ್ದಾರೆ. ಜಯ ಮೇಡಮ್ ಸ್ವಲ್ಪ ಡೀಟೇಲ್ ಆಗಿ ಕೊಡ್ಬೇಕು. ಅಪ್ಪ 8 ದಿವಸ ಆತು ನಿಂತಾಗ ಮಾತಾಡ್ ನಾನು ಅಮ್ಮ ರೇಣುಕಾ ತೆಟ್ಕೊಂಡಿದ್ರ ಅದಕ್ಕೆ ಕರೆ ಕಳಿಸಿದ್ರೇನು ನಮ್ಮನ್ನ ಬರ್ರಮ್ಮ ಇದೆ. ಆಮೇಲೆ ಭರತ್ತು ಬೈರದೇವ್ರ ಗುಡ್ಡ, ಇದು ಗೌರಮ್ಮ ಅಂಕಮ್ಮ, ಇದು ಕೂಡ ಸೊಂಡೂರ 3 ಆಗ್ತಾರೆ ಡೆತ್ ಆಗಿರೋದು. ಹುಲ್ಗಿಂತ 22 ಇದು ದಾವಣಗೆರೆನಾ? ಇವರು ಹೌದು ಸರ್, ದಾವಣಗೆರೆಯಿಂದ ಕುಲ್ಲಿಗೆ ಬರ್ತಾರೆ ಅವರು. ಒಂದೊಂದು ರಿಲೇಟೆಡ್ಸ್ ರಿಲೇಷನ್. ಮಂಜಮ್ಮ ಕೂಡ್ಲಿಗಿ ಈ ದಿನ ಸುಮಾರು 12:30 ಸುಮಾರಿನಲ್ಲಿ ಈ ತಾಯಿ ಹುಲಿಗೆಮ್ಮನ ದರ್ಶನಕ್ಕಾಗಿ ಈ ಪ್ರಮುಖವಾಗಿ ಕೂಡ್ಲಿಗಿ ಮತ್ತು ಅದರ ಸರೌಂಡಿಂಗ್ ವಿಲೇಜಸ್ಸಿಂದ ಒಂದು ಟ್ರ್ಯಾಕ್ಟರ್ ಒಂದರಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಭಕ್ತಾದಿಗಳು ಸುಮಾರು 19 ಜನ ಭಕ್ತಾದಿಗಳು ಒಂದು ಟ್ರ್ಯಾಕ್ಟರ್ನಲ್ಲಿ ಹುಲಿಗೆಗೆ ಅಂತ ಹೊರಟಿದ್ದಾರೆ. ಇವರು ನಮ್ಮ ಹೊಸಪೇಟೆ ಮುನ್ರಾಬಾದ್ ಬಾರ್ಡ್ರ್ ಅಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ಟ್ಯಾಂಕರ್ ಒಂದು ಹಿಂದಿನಿಂದ ಬಂದು ಬಹಳ ಬಲವಾಗಿ ಗುದ್ದಿದ್ದಾನೆ. ಈ ಒಂದು ಘಟನೆಯಿಂದಾಗಿ ಆ ಟ್ರ್ಯಾಕ್ಟರ್ ಚಾಲಕ ಟೋಟಲ್ ಆಗಿ ಔಟ್ ಆಫ್ ಕಂಟ್ರೋಲ್ ಆಗಿ ಒಂದು ಡಿವೈಡ್ರಿಗೆ ಹೊಡೆದು, ದುರದೃಷ್ಟವಶಾತ್ ಆ ಟ್ರ್ಯಾಕ್ಟರ್ ಹೈವೇಯಿಂದ ಅಲ್ಲಿ ಪಕ್ಕದಲ್ಲಿ ಏನು ಗಾರ್ಜ್ ಇದೆ, ಒಂದು ಹಳ್ಳ, ದೊಡ್ಡ ಒಂದು ಗಾರ್ಜ್ ಇದೆ, ಅದಕ್ಕೆ ಬಿದ್ದು ಈಗ 6 ಜನ ಮೃತ ಹೊಂದಿದ್ದಾರೆ. ಈ ಉಳಿದ ವ್ಯಕ್ತಿಗಳಲ್ಲಿ 4 ಜನ ಇಲ್ಲಿ ಹೊಸಪೇಟೆ 100 ಬೆಡ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಇನ್ನು 9 ಜನನ ಹೆಚ್ಚಿನ ಚಿಕಿತ್ಸೆಗೆ ಕೊಪ್ಪಳಗೆ ರೆಫರ್ ಮಾಡಲಾಗಿದೆ. ಅದರಲ್ಲಿ ಇನ್ನೂ 2 ಪರಿಸ್ಥಿತಿ ಸ್ವಲ್ಪ ಸೂಕ್ಷ್ಮವಾಗಿದೆ ಅಂತ ನಮ್ಮ ಡಾಕ್ಟರ್ಸು ತಿಳಿಸಿದ್ದಾರೆ. ಈಗಾಗಲೇ ಏನು ಈ ಅಪರಾಧ ಎಸಗಿರುವ ಈ ಕೃತ್ಯದ ಹಿಂದಿನ ಆ ಟ್ಯಾಂಕರ್ನ ಚಾಲಕ
ಆತನನ್ನು ಈಗಾಗಲೇ ವಶಕ್ಕೆ ಪಡೆದು ನಾವೀಗಾಗಲೇ ವಿಚಾರಣೆ ಪ್ರಾರಂಭಿಸಿದ್ದೇವೆ. ಘಟನಾ ಸ್ಥಳಕ್ಕೆ ಘಟನೆ ನಡೆದ ಕೂಡಲೇ SP ವಿಜಯನಗರ ಮತ್ತು SP ಕೊಪ್ಪಳ್ ಇಬ್ಬರು ಧಾವಿಸಿ ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಏನೇನು ಕ್ರಮಗಳಾಗಬೇಕಾಯ್ತು ಆಗಿದೆ. ಹೈವೇನಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ನಾವು ಈಗಾಗಲೇ ಬಹಳಷ್ಟು ಕ್ರಮಗಳನ್ನ ಇನ್ಫ್ಯಾಕ್ಟ್ ನಮ್ಮ SP ವಿಜಯನಗರ್ ಅವರು ಒಂದು 6 ತಿಂಗಳಿಂದ ಎಲ್ಲ ಸ್ಟೇಕ್ ಹೋಲ್ಡರ್ ಕನ್ಸಲ್ಟೇಷನ್ ಅಂತ ಒಂದು ಮಾಡಿದ್ದಾರೆ. ಇದು ಸಂದರ್ಭ ಅಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಇನ್ನೊಂದು ಸಂದರ್ಭದಲ್ಲಿ ಬಹಳ ಸುದೀರ್ಘವಾಗಿ ತಿಳಿಸ್ತೀನಿ ತಮಗೆ. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಸು PWD, ರೋಡ್ ಇಂಜಿನಿಯರಿಂಗ್, ಆಮೇಲೆ ಕೆಲವು ಕಾಲೇಜು ಪ್ರೊಫೆಸರ್ಸು ಎಲ್ಲರನ್ನೂ ಕರ್ಕೊಂಡೋಗಿ ಬ್ಲೈಂಡ್ ಸ್ಪಾಟ್ಸ್ನ ಐಡೆಂಟಿಫೈ ಮಾಡಿ ಈ ಥರ ಸಾಕಷ್ಟು ವಿಚಾರಗಳ ಬಗ್ಗೆ ಎರಡೂ ಜಿಲ್ಲೆ SPಗಳು ಗಮನ ಹರಿಸ್ತಾ ಇದ್ದಾರೆ. ಇದೊಂದು ಬಹಳ ದುರದೃಷ್ಟವಶಾತ್ ಆಗಿರುವಂಥ ದುರ್ಘಟನೆ ಆಗಿದೆ. ಸಂಪೂರ್ಣ ತನಿಖೆ ಮಾಡಿ ನಾವು ಸೂಕ್ತವಾದ ಒಂದು ಆರೋಪ ಪಟ್ಟಿನ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಕಾರಣ ನಾನು ತಮಗೆ ತಿಳಿಸಿದ ಹಾಗೆ ಒಂದು ಟ್ಯಾಂಕರ್ ಬಂದು ಟ್ರ್ಯಾಕ್ಟರ್ಗೆ ಹೊಡೆದಿರೋದು, ಇದು ಪ್ರಾಥಮಿಕ ಈ ಹಂತದಲ್ಲಿ. ಓಕೆ, ಆ ಚಾಲಕನ ಪರಿಸ್ಥಿತಿ ಏನು ಎಲ್ಲ ಈಗ ಅವರ ವೈದ್ಯಕೀಯ ಮಾಡಿಸ್ತಾರೆ, ಅವರ ಚರಿತ್ರೆ ನೋಡ್ತಾರೆ. ಈ ಹಿಂದೆ ಯಾವ್ದಾದ್ರು ಆಕ್ಸಿಡೆಂಟ್ಗಳಲ್ಲಿ ಆತ ಇನ್ವಾಲ್ವ್ ಇದ್ನ, ಅದು ಯಾವ ಕಂಪ್ನಿ, ಯಾಕೆ ನೀವು ಯೋಚಿಸಿದ್ರು ಎಲ್ಲ ನೋಡಿ ಇದಕ್ಕೆ ಯಾವುದೇ ರೀತಿ ಬೇರೆ ಏನಾದರೂ ಡೈಮೆನ್ಷನ್ಸ್ ಇದ್ರೆ ಅದನ್ನೆಲ್ಲ ತನಿಖೆಯಲ್ಲಿ ಅಳವಡಿಸ್ಕೊಂಡು ಯಾರೇ ಕಾರಣಕರ್ತರಿದ್ರು ಅವರ ಮೇಲೆ ಎಲ್ಲ ಕಠಿಣವಾದ ಕಾನೂನು ಕ್ರಮ ಆಗ್ತದೆ. ಸರ್, ಚಾಲಕ ಎಲ್ಲಿಯವರು ಎಲ್ಲಿ ಕೊಂದಿತ್ತು ಸರ್ ವೆಹಿಕಲ್? ಮುಂದೆ ಟ್ಯಾಕ್ಟ್ರಿ ಹೋಗ್ತಿತ್ತು ಸರ್, ನಾ ಹಿಂದೆ ಕಾಲೇ ಕುಂತಿದ್ದೆ ಸರ್. ಇಲ್ಲೇ ಓವರ್ ಸ್ಪೀಡ್ನಾಗ ಬಂದು ಒಂದೇ ಸಲ ಹೊಡೆದ್ಬಿಟ್ಟ ಸರ್. ಹಂಗೆ ಯಾರು ಲಾರೆ ಕೆಳಗೆ ಹಂಗೆ ಒಂದೇ ಸಲ ಪಲ್ಟೆ ಹೋಗ್ತು ಸರ್. ಬ್ರಿಡ್ಜ್ 6 ಎಲ್ಲ ಕೆಳಗೆ ಬಿದ್ದಿತ್ತು ಸರ್. ಹಂಗೆ ಎಷ್ಟು ಜನ ಹೋಗಿದ್ರೆ ಟ್ರ್ಯಾಕ್ಟರ್? ಸರ್ ಒಂದು 16 ಜನ ಇದ್ದೀವಿ ಸರ್. ಎಲ್ಲಿಂದ ಎಲ್ಲಿ ಹೋಗ್ತೀವಿ? ಹುಬ್ಳಿಯಿಂದ ಹುಲಿಗಮ್ಮ ದೇವಸ್ಥಾನ ಕುಂತಿದ್ವಿ. ನಿಮ್ಮ ಹೆಸರು? ನಾಗರಾಜ್. ನೀವು ಯಾವ ಊರು? ಸಂಡು ಯಶವಂತನಗರ. ನಗರ. ಎಷ್ಟು ಜನ ಇದ್ರಿ ಟೋಟಲ್ ನೀವು ಹೋಗೋ ಟ್ರ್ಯಾಕ್ಟರ್? ಎಷ್ಟು 16 ಜನ ಇದ್ದೀವಿ ಸರ್. ಮಕ್ಕಳು? ಒಂದು 7 ಜನ ಇದ್ದೀವಿ ಸರ್. ಆಯ್ತು.